ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಫಸ್ಟ್ ಟೈಮ್ ನಾನೇ ಟ್ರೈ ಮಾಡಿದ್ದು ರಾಗಿ ಅಂಬ್ಲಿ. ಯಾವತ್ತೂ ಮಾಡಿರಲಿಲ್ಲ, ಇವತ್ತಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ರಾಗಿ ಅಂಬ್ಲಿ ನಮಗೆ ಎಲ್ಲಾದರೂ ಏನಾದ್ರು ಓಡೋ ಆ್ಯಕ್ಟಿವಿಟಿ ಮಾಡಬೇಕು ಅಂತಂದರೆ ತುಂಬ ಹೆವಿ ಅನ್ಸಲ್ಲ. ಸೊ ಅದಕ್ಕೋಸ್ಕರ ರಾಗಿ ಅಂಬ್ಲಿನ ಚೂಸ್ ಮಾಡಿದೆ. ಮತ್ತು ಸ್ವಲ್ಪ ಬೇಸಿಗೆ ಇರೋದ್ರಿಂದ ಸೆಕೆನೂ ಇದೆ, ಸೊ ತಂಪಾಗಲಿ ಅಂತ ಅಂದ್ಬಿಟ್ಟು ರಾಗಿ ಅಂಬ್ಲಿನ ಚೂಸ್ ಮಾಡಿದೆ ಇವತ್ತು ನಮ್ಮ ಪಾಪು ಸ್ಕೂಲಲ್ಲಿ ಫ್ಯಾಮಿಲಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಜೊತೆಗೆ ಮದರ್ಸ್ ಡೇ ಇವತ್ತು. ಅಂತಂದರೆ ಸ್ಕೂಲಲ್ಲಿ ಮಾಡ್ತಿಲ್ಲ, ಒಂದು ಪಾರ್ಕ್ ಇದೆ, ಆ ಲೊಕೇಶನ್ನ ನಮಗೆ ಶೇರ್ ಮಾಡಿ ಇಲ್ಲಿಗೆಲ್ಲರೂ ಬಂದು 9 ಗಂಟೆ ಒಳಗಡೆ ಬರಬೇಕು ಅಂತ ಹೇಳಿದ್ದಾರೆ. ಸೊ ಇವಾಗ ಆಲ್ರೆಡಿ 8:10 ಆಗಿದೆ, ನಾವು ಮನೆಯಿಂದ ಹೊರಡ್ತಾ ಇದ್ದೀವಿ. ಸ್ಕೂಲಲ್ಲಿ ನಮ್ಮ ಪಾಪು ಸ್ಕೂಲಲ್ಲಿ ಪ್ರತಿ ವರ್ಷ ಮದರ್ಸ್ ಡೇನ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ, ಲಾಸ್ಟ್ ಇಯರ್ ಸ್ಕೂಲ್ಗೆ ಕರೆಸಿದ್ರು, ಒಂದಷ್ಟು ಮಕ್ಕಳ ಜೊತೆ ತಾಯಂದರು ಆಟ ಆಡೋ ಥರ ಒಂದಷ್ಟು ಗೇಮ್ಸ್ನ ಇಟ್ಟಿದ್ರು. ಆದಮೇಲೆ ಕೆಲವೊಂದಷ್ಟು ಸ್ಟಾಲ್ಸ್ಗಳನ್ನ ಇಟ್ಟಿದ್ರು, ಈ ಥರ ಮಾಡಿದರು. ಬಟ್ ಈ ಸಲ ಸಪ್ರೇಟಾಗಿ ಪಾರ್ಕಿಗೆ ಕರೆದಿದ್ದಾರೆ. ಗೊತ್ತಿಲ್ಲ ಬರೀ UKG ಅವ್ರನ್ನ ಕರೆದಿದ್ದಾರಾ ಅಥವಾ pre-KG LKG UKG ಅಂದರೆ 3 ಲೆವೆಲ್ ಆಫ್ ಕಿಂಡರ್ಗಾರ್ಟನ್ಸ್ ಅವ್ರನ್ನೂ ಕರೆದಿದ್ದಾರಾ ಅಂತ ಗೊತ್ತಿಲ್ಲ. ನೋಡೋಣ ಹೋಗ್ಬಿಟ್ಟು ಏನಾಗುತ್ತೆ ಅಂತ. ನಮ್ಮ ಪಾಪು ಕಿಂಡರ್ಗಾರ್ಟನ್ ಶಾಲೆಯಲ್ಲಿ ಹೇಳಿದಂಥ ಎಕೊಲಾಜಿಕಲ್ ಪಾರ್ಕ್ದು ಎಂಟ್ರೆನ್ಸ್ ಇದು ಆ್ಯಕ್ಚುಲಿ ರೆಸ್ಟ್ರಿಕ್ಟೆಡ್ ಏರಿಯಾ, ಅಂತಂದರೆ ಎಲ್ಲರನ್ನೂ ಒಳಗಡೆ ಬಿಡೋದಿಲ್ಲ. ಎಂಟ್ರೆನ್ಸಲ್ಲಿ ಗೇಟಲ್ಲಿ ನಮಗೆ ಸ್ವೈಪಿಂಗ್ ಮಿಷಿನ್ ಇದೆ. ಸೊ ಸ್ಕೂಲವರು ಪರ್ಮಿಷನ್ ತೊಗೊಂಡಿರೋದ್ರಿಂದ ಎಲ್ಲ ಪೇರೆಂಟ್ಸ್ ಮತ್ತು ಮಕ್ಕಳನ್ನ ಒಳಗಡೆ ಬಿಟ್ಟರು. ಈಗ 9 ಗಂಟೆಗೆ ಹೇಳಿದ್ದು, ನಾವು 8:45ಗೆ ಬಂದ್ವಿ. ಆಲ್ರೆಡಿ ತುಂಬ ಜನ ಬಂದು ಅಸೆಂಬಲ್ ಆಗಿಬಿಟ್ಟಿದ್ದಾರೆ ಇಲ್ಲಿ. ಸನ್ಮಾಯ್ ಸ್ಕೂಲಲ್ಲಿ ಹೋಗಿ ಏನೋ ಸ್ಟಿಕ್ ಮಾಡೋಗು ಸನ್ಮಾಯ್. ಎಲ್ಲ ಮಕ್ಕಳ ತಂದೆ ತಾಯಿ ಅಂದ್ರೂ ವೈಟ್ ಡ್ರೆಸ್ಸಲ್ಲೇ ಬರಬೇಕು ಇವತ್ತಿನ ದಿನ ಅಂತ ಒಂದು ವಾರ ಮುಂಚೆನೇ ನಮಗೆ ಗ್ರೂಪಲ್ಲಿ ಅನೌನ್ಸ್ ಮಾಡಿದರು. ನಮ್ಮ ಪಾಪು ಓದ್ತಾ ಇರೋವಂಥ ಕಿಂಡರ್ಗಾರ್ಟನ್ ಸ್ಕೂಲಲ್ಲಿ ಯಾವಾಗಲೂ ಈ ಥರ ಒಂದು ಸ್ಟಿಕ್ಕಿ ನೋಟ್ಸ್ ಕಾನ್ಸೆಪ್ಟ್ ಇರುತ್ತೆ. ಏನು ಅಂತಂದರೆ, ಒಂದು ಸ್ಟಿಕ್ಕಿ ನೋಟ್ಸಲ್ಲಿ ಇಟ್ಟಿರ್ತಾರೆ. ಸೊ ಪೆನ್ನಲ್ಲಿ ಅವರು ಇಷ್ಟ ಬಂದಿದ್ದನ್ನ ಬರೆದ್ಬಿಟ್ಟು ಅಲ್ಲಿ ಹೋಗಿ ಸ್ಟಿಕ್ ಮಾಡ್ಬೋದು. ಸೊ ಇದೊಂದು ಮಕ್ಕಳಿಗೆ ಬಿಗಿನಿಂಗಲ್ಲೇ ಸ್ಟಾರ್ಟಿಂಗಲ್ಲೇ ಒಂಥರ ಒಂದು ಒಳ್ಳೆ ಎಂಕರೇಜ್ಮೆಂಟ್ ಥರ, ಅಂದರೆ ಖುಷಿ ಆಗಲಿ ಅಂತ ಅಂದ್ಬಿಟ್ಟು ಈ ಥರ ಒಂದು ಇವೆಂಟು ಯಾವಾಗಲೂ ಮಾಡಿಸ್ತಾರೆ. ಅಂದರೆ ಶಾಲೆ ರೀಓಪನ್ ಆಗೋ ಟೈಮಲ್ಲಿ ಅಥವಾ ಈ ಥರ ಯಾವುದಾದ್ರು ಹೊರಗಡೆ ಇವೆಂಟ್ನ ಆರ್ಗನೈಸ್ ಮಾಡಿದಾಗ ಈ ಥರ ಒಂದು ಸ್ಟಿಕ್ಕಿ ನೋಟ್ಸ್ ಕಾನ್ಸೆಪ್ಟ್ನ ಮಾಡ್ತಾರೆ. ಇವತ್ತಿನ ಈವೆಂಟ್ನ ಕಾನ್ಸೆಪ್ಟ್ ಏನು ಅಂತಂದರೆ, ಫ್ಯಾಮಿಲಿ ಡೇ ಜೊತೆಗೆ ರನ್ ಫಾರ್ ಫನ್ ಅಂತ. ಅಂದರೆ ಪೋಷಕರು ಮಕ್ಕಳ ಜೊತೆ ಈ ಪಾರ್ಕ್ನ ಒಂದು ಸುತ್ತ ಓಡಬೇಕು. ಹಿಂದಿ ಆಯ್ತು, ಇನ್ನು ಏನು ಮಾಡಿದ್ರು ಮನೆಯಲ್ಲ ಗಂಜಿ ಕುಡಿದ್ವಿ. ಲೇಟ್ ಆಗಿತ್ತಾ? ಈ ಥರ ಏನಾದರೂ ಇವೆಂಟ್ ಇದ್ದಾಗ ಆಯಾ ತರಗತಿಯ ಶಿಕ್ಷಕರು ನಮಗೆ ಪೇರೆಂಟ್ಸ್ ಗ್ರೂಪ್ ಸಪ್ರೇಟ್ ಆಗಿರುತ್ತೆ, ಟೀಚರ್ಸ್ ಮತ್ತು ಪೇರೆಂಟ್ಸ್ ಗ್ರೂಪು. ಸೊ ಆ ಗ್ರೂಪಲ್ಲಿ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ. ಸೊ ನಾವು ಬೇಗ ಬಂದು ಒಂದು ಹೆಡ್ ಬ್ಯಾಂಡ್ ಇತ್ತು, ಅದನ್ನು ಕಲೆಕ್ಟ್ ಮಾಡಿಕೊಂಡು ಮಕ್ಕಳಿಗೆ ಹಾಕಬೇಕಾಗಿತ್ತು. ಈಗ ನೆಕ್ಸ್ಟ್ ಶಿಶುವಿಹಾರದ ಶಿಕ್ಷಕರು ಬಂದು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾರೆ. Hello everyone. Hello everyone. Alright, let's go say hello Alex. Hello Adam. Hello Pilar. Happy Mother's Day. 1, 2, 3. Happy Mother's Day. And then we're gonna say I love you. I love you, mommy. ಈ 3 ಜನ ಸ್ಟೇಜ್ ಮೇಲೆ ನಿಂತಿರೋ ಶಿಕ್ಷಕರು ಬಂದು ಫಾರಿನ್ ಟೀಚರ್ಸು, ಚೈನಾದಲ್ಲಿ. ಇವರೆಲ್ಲ ಸ್ಪೋರ್ಟ್ಸ್ ಮತ್ತು ಇಂಗ್ಲೀಷ್ ಭಾಷೆನ ಮಕ್ಕಳಿಗೆ ಬೋಧಿಸೋಕ್ಕೆ ಅಂತಲೇ ಈ ಶಿಶುವಿಹಾರಕ್ಕೆ ಬಂದಿದ್ದಾರೆ. ಸೊ ಸ್ಕೂಲಲ್ಲಿ ಅವರು ರೆಗ್ಯುಲರ್ ಆಗಿ ಸ್ಪೋರ್ಟ್ಸ್ಗೆ ಮಾಡುವಂಥ ಒಂದು ಡ್ಯಾನ್ಸ್ನ ಇಲ್ಲಿ ಇವೆಂಟ್ಗೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಮಾಡಿಸ್ತಾ ಇದ್ದಾರೆ. Show me what this I've ever seen you.
ನಮ್ಮ ಪಾಪು ಅಂತೂ ಜೋಶಲ್ಲಿ ಎಲ್ಲ ಸಾಂಗ್ಸ್ಗೂ ಎಗ್ರಿ 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 ಡ್ಯಾನ್ಸ್ ಮಾಡ್ತಿದ್ದ. ಅವ್ನಿಗೆ ಈ ಥರ ಎಲ್ಲ ಹಾಡೆಲ್ಲ ಹಾಕ್ಬಿಟ್ರೆ ತುಂಬ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾನೆ. ಆಯಾ ತರಗತಿಯ ಶಿಕ್ಷಕರು ಮಕ್ಕಳನ್ನೆಲ್ಲ ಲೈನ್ ಆಗಿ ಪೇರೆಂಟ್ಸ್ ಜೊತೆನೆ ಕರ್ಕೊಂಡು ಹೋಗ್ತಿದ್ದಾರೆ. ರನ್ನಿಂಗ್ ಇವೆಂಟ್ ಇನ್ನೇನೋ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ. ಇನ್ನು ಇವತ್ತಿನ ಕಾನ್ಸೆಪ್ಟ್ ಬಂದು ಫ್ಯಾಮಿಲಿ ಡೇ ಮತ್ತು ರನ್ ವಿತ್ ಫನ್. ಸೊ ರನ್ ವಿತ್ ಫನ್ ಅನ್ನೋ ಒಂದು ಕಾನ್ಸೆಪ್ಟು ಸ್ಟಾರ್ಟ್ ಆಯಿತು. ಅಂದರೆ ಪಾರ್ಕು 2 ಕಿಲೋಮೀಟ್ರ್ ಇದೆ. 2 ಕಿಲೋಮೀಟ್ರ್ ಸುತ್ತ ಪೇರೆಂಟ್ಸು ಮಕ್ಕಳನ್ನ ಕರ್ಕೊಂಡು ಓಡಬೇಕು. ಸೊ ಮಕ್ಕಳು ತುಂಬ ಪ್ರೀ ಕೆ ಜಿನಲ್ಲಿರೋ ಊರಿಗೆ ಓಡೋಕ್ಕಾಗಲ್ಲ ಅಂದರೆ ಪೇರೆಂಟ್ಸ್ ಎತ್ಕೊಂಡು ಓಡ್ಬೋದು. ಪೇರೆಂಟ್ಸ್ ಎಲ್ಲ ಅವ್ರ ಮಕ್ಕಳ ಕರ್ಕೊಂಡು ಫುಲ್ ಜೋಶಾಗಿ ಓಡ್ತಿದ್ದಾರೆ. ಓಡೋಕ್ಕಾಗದೇ ಇರೋ ಸ್ವಲ್ಪ ನಡ್ಕೊಂಡೋಗಿ ಮತ್ತೆ ಓಡ್ಬೋದು. ಸ್ಟಾಪ್ ಮಾಡಿ ರೆಸ್ಟ್ ಮಾಡೋಕ್ಕೆ ಜಾಗ ಎಲ್ಲ ಇತ್ತು. ಮಧ್ಯದಲ್ಲಿ ಮಕ್ಕಳಿಗೆ ಒಂದೊಂದು ಎಂಟರ್ಟೈನ್ಮೆಂಟು. ಇದನ್ನು ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಇನ್ನು ಈ ಓಡೋ ಅಂತ ಒಂದು ಇವೆಂಟು ಮುಗೀತು. ಮುಗ್ದಾದ್ಮೇಲೆ ನಮಗೆ ಇನ್ಫಾರ್ಮ್ ಮಾಡಿದರು ಬೇಕಿದ್ದರೆ ಟೆಂಟ್ ಹಾಕ್ಕೊಂಡು ಪೇರೆಂಟ್ಸ್ ಎಲ್ಲ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು 11 ಗಂಟೆವರೆಗೂ ಅಂತ. ಸೊ ನಮ್ಮದು 10 ಗಂಟೆ ಅಂದರೆ 9:50ಕ್ಕೆಲ್ಲ ಆಲ್ಮೋಸ್ಟ್ ಮುಗ್ದೋಯ್ತು 10 ಗಂಟೆ ಒಳಗೆ. ಸೊ 1 ಅವರ್ ನಾವು ಅಲ್ಲೇ ಟೆಂಟ್ ಅಂತಂದರೆ ಟೆಂಟ್ ಅಲ್ಲ, ಒಂದು ಮ್ಯಾಟ್ ಥರ ಹಾಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹಣ್ಣು ಚಿಪ್ಸ್ ಎಲ್ಲ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊರಟ್ವಿ. ಇನ್ನು ಈ ಶಿಶುವಿಹಾರದ ಸ್ಕೂಲ್ ಇವೆಂಟ್ ಅಂತೂ ತುಂಬಾ ಖುಷಿ ಕೊಡ್ತು. ಟ್ಯಾಕ್ಸಿನಲ್ಲಿ ಮನೆಗೆ ಹೋಗುವಾಗ ನಮಗೆ ಕಾಣಿಸಿದ್ದು ಬಣ್ಣ ಬಣ್ಣದ ಗುಲಾಬಿ ಹೂಗಳು. ಎಲ್ಲ ಫ್ಲೈ ಓವರ್ ಮತ್ತು ಫುಟ್ಪಾತ್ ಕಡೆ ಎಲ್ಲ ಸಿಕ್ಕಾಪಟ್ಟೆ ಗುಲಾಬಿ ಹೂಗಳಿದೆ. ಸೊ ಚೈನಾದಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಟಿಗಳಲ್ಲಿ ಫ್ಲೈ ಓವರ್ ಮೇಲೆ ಖಾಲಿ ಬಿಟ್ಟಿರೋದಿಲ್ಲ. ಈ ಥರ ಬಣ್ಣದ ಗುಲಾಬಿ ಹೂಗಳನ್ನ ಹಾಕಿರ್ತಾರೆ. ಎಷ್ಟು ಹೂಗಳಿದೆ ಅಂತ ನೋಡ್ಬೋದು ನೀವು. ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ಅಪ್ಕಮಿಂಗ್ ಚೈನಾ ವಿಡಿಯೋಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.